ಈ ವಿಡಿಯೋದಲ್ಲಿ ನಾವು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಬಗ್ಗೆ ತಿಳ್ಕೊತಾ ಇದ್ದೀವಿ. ಆಯಿತಾ? ಈ ಕ್ಲಾಸಿಫಿಕೇಷನ್ ಬಗ್ಗೆ ಮಾತಾಡಿದಾಗ ಎನರ್ಜಿ ಈಸ್ ಕ್ಲಾಸಿಫೈಡ್ ಆಸ್ ಮೆಕ್ಯಾನಿಕಲ್ ಎನರ್ಜಿ, ಲೈಟ್ ಎನರ್ಜಿ, ಹೀಟ್ ಎನರ್ಜಿ, ಸೋ ಆನ್ ಆ್ಯಂಡ್ ಸೋ ಫೋರ್ತ್. ಮೆಕ್ಯಾನಿಕಲ್ ಎನರ್ಜಿ ಅಂಡರ್ ನೋಡಿದಾಗ ನಮಗೆ ಪೊಟೆನ್ಷಿಯಲ್ ಎನರ್ಜಿ ಮತ್ತು ಕೈನೆಟಿಕ್ ಎನರ್ಜಿ ಬರುತ್ತೆ. ಪೊಟೆನ್ಷಿಯಲ್ ಎನರ್ಜಿ ನೋಡಿದಾಗ ಎಷ್ಟೊಂದು ಬರುತ್ತೆ, ಅದರಲ್ಲಿ ಗ್ರಾವಿಟೇಷನ್ ಪೊಟೆನ್ಷಿಯಲ್ ಎನರ್ಜಿ ಒಂದು. ಆಯಿತಾ? ಸೊ ಮೊದಲೇ ನಾವು ಪೊಟೆನ್ಷಿಯಲ್ ಎನರ್ಜಿ ಬಗ್ಗೆ ಮಾತಾಡ್ತೀವಿ, ಆಮೇಲೆ ಗ್ರಾವಿಟೇಷನ್ ಪೊಟೆನ್ಷಿಯಲ್ ಎನರ್ಜಿ ಬಗ್ಗೆ ತಿಳ್ಕೊತೀವಿ, ಅದಾದಮೇಲೆ ಕೈನೆಟಿಕ್ ಎನರ್ಜಿ, ಅದಾದಮೇಲೆ ಮೆಕ್ಯಾನಿಕಲ್ ಎನರ್ಜಿ. ಇದು ನಿಮ್ಮ ಸೀಕ್ವೆನ್ಸ್ ಆಫ್ ಲರ್ನಿಂಗ್. ಸೊ ಮೊದಲೇದಾಗಿ ನಾವು ವಿಲ್ ಲುಕ್ ಅಟ್ ದ ಡೆಫಿನೇಷನ್ ಆಫ್ ಪೊಟೆನ್ಷಿಯಲ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳಿದ್ರೆ ಇಟ್ಸ್ ದ ಎನರ್ಜಿ ಅ ಬಾಡಿ ಹ್ಯಾಸ್ ಬಿಕಾಸ್ ಆಫ್ ಇಟ್ಸ್ ಪೊಸಿಷನ್, ಇಫ್ ನಾಟ್ ಕಂಡೀಷನ್, ಇಫ್ ನಾಟ್ ಕಾನ್ಫಿಗರೇಷನ್. ಆಯಿತಾ? ಸರಿನಾ? ಸೊ ಇದು ನಿಮ್ಮ ಡೆಫಿನೇಷನ್. ಕಂಡೀಷನ್ ಅಂತ ಬರಿಬೋದು, ಇಲ್ಲ ಕಾನ್ಫಿಗರೇಷನ್ ಅಂತ ಬರಿಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಬರ್ಕೊಳ್ಳಿ. ಹಾಂ, ಈ ಕಾನ್ಫಿಗರೇಷನ್ನು ಮತ್ತು ಪೊಸಿಷನ್ ಅಂತ ಹೇಳಿದ್ರೇನೋ ಅದು ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ ಇಲ್ಲಿ. ಹುಡುಗರ ಕಾನ್ಫಿಗರೇಷನ್ ಅಂತ ಹೇಳಿದ್ರೆ ಹೇಗೆ ಒಂದು ವಸ್ತು ಹೇಗೆ ಸ್ಟ್ರಕ್ಚರ್ಡ್ ಆಗಿದೆ ಅಂತ ಹೇಳಿ. ಒಂದು ರೀತಿಯಲ್ಲಿ ಸ್ಟ್ರಕ್ಚರ್ಡ್ ಆಗಿತ್ತು ಅಂತ ಹೇಳಿದ್ರೆ ಅದರಲ್ಲಿ ಎನರ್ಜಿ ಇರಲ್ಲ, ಮತ್ತೊಂದು ರೀತಿಯಲ್ಲಿ ಸ್ಟ್ರಕ್ಚರ್ಡ್ ಆಗಿತ್ತು ಅಂತ ಹೇಳಿದ್ರೆ ಅದರಲ್ಲಿ ಎನರ್ಜಿ ಇರುತ್ತೆ. ಸೊ ಈ ಥರ ಸ್ಟ್ರಕ್ಚರ್ ಚೇಂಜ್ ಮಾಡ್ತೀವಲ್ಲ, ದಟ್ ಆಬ್ಜೆಕ್ಟ್ ಗೇನ್ಸ್ ಎನರ್ಜಿ. ಆ ಎನರ್ಜಿಗೆ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತೀವಿ. ಇಟ್ ಹ್ಯಾಸ್ ದ ಪೊಟೆನ್ಷಿಯಲ್ ಟು ಡೂ ಸಮ್ ವರ್ಕ್ ಅಲ್ವಾ? ನೋಡಿ ಇಲ್ಲಿ ಈ ಥರ ಇದ್ದಾಗ ಈ ರಬ್ಬರ್ ಬ್ಯಾಂಡು ಈ ಪೇಪರ್ನ ತಳ್ಳಲ್ಲ. ನಾವು ಈ ಥರ ಎಳೆದಾಗ ಏನಾಗುತ್ತೆ, ಇಟ್ ಗೇನ್ಸ್ ಸಮ್ ಎನರ್ಜಿ. ಹೌದೋ ಅಲ್ವಾ? ಬಿಕಾಸ್ ಇಟ್ ಹ್ಯಾಸ್ ಎನರ್ಜಿ, ಇಟ್ ಈಸ್ ಏಬಲ್ ಟು ಡೂ ಸಮ್ ವರ್ಕ್. ಸರಿ ತಾನೆ? ಎನರ್ಜಿ ಇಲ್ಲ ಅಂತ ಹೇಳಿದ್ರೆ ಕೆಲಸ ಹೇಗೆ ಮಾಡೋಕ್ಕಾಗುತ್ತೆ? ಮಾಡೋಕ್ಕಾಗಲ್ವಲ್ಲ. ಹೇಗೆ ಗೇನ್ ಮಾಡ್ಕೊತಿದ್ದೋ? ಬಿಕಾಸ್ ಐ ಚೇಂಜ್ ದ ಕಾನ್ಫಿಗರೇಷನ್. ಕಾನ್ಫಿಗರೇಷನ್ ಅಂತ ಹೇಳಿದ್ರೇನೋ ಹೇಗಿದೆ ಅದು ಅಂತ ಹೇಳಿ ಮಾತಾಡಿದಾಗ ದಟ್ ಈಸ್ ಯುವರ್ ಕಾನ್ಫಿಗರೇಷನ್. ಸರಿನಾ? ನೆಕ್ಸ್ಟು ಪೊಟೆನ್ಷಿಯಲ್ ಎನರ್ಜಿ ಬಿಕಾಸ್ ಆಫ್ ಪೊಸಿಷನ್. ಏನು ಹಾಗಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಇದೊಂದು ಫೆರೋ ಮ್ಯಾಗ್ನೆಟಿಕ್ ಮೆಟೀರಿಯಲ್. ಸೊ ನಾವು ಮ್ಯಾಗ್ನೆಟ್ ಹತ್ತಿರ ತಂದಾಗ ಏನಾಗುತ್ತೆ, ಮ್ಯಾಗ್ನೆಟ್ ಹತ್ತಿರ ತಂದಾಗ ಏನಾಗುತ್ತೆ ಈ ವಿಡಿಯೋದಲ್ಲಿ ನೋಡಿ. ಅಲ್ವಾ? ಏನಾಯಿತು? ಇಟ್ ಮೂವ್ಡ್. ಇದು ಮುಂದೆ ಹೋಯ್ತು. ಇದು ಸರಿ ತಾನೆ? ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ವರ್ಗೂ ಹೋಯ್ತು. ಸೊ ಇಟ್ ಮೂವ್ಡ್ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ. ಸುಮ್ಮನೆ ಏನೋ ಒಂದು ವಸ್ತು ಮೂವ್ ಆಗೋಲ್ಲ. ರೆಸ್ಟಲ್ಲಿರೋ ವಸ್ತು ಹೇಗೆ ಮೂವ್ ಆಗೋಕ್ಕೆ ಸಾಧ್ಯ? ಇಲ್ಲಿ ರೆಸ್ಟಲ್ಲಿತ್ತು ಆ್ಯಂಡ್ ಇಟ್ ಮೂವ್ಡ್ ಓವರ್ ಹಿಯರ್. ಸೊ ಆ ವರ್ಕ್ ಯಾರು ಮಾಡಿದ್ರು, ಎನರ್ಜಿ ಎಲ್ಲಿಂದ ಬಂತು? ಇಟ್ಸ್ ಬಿಕಾಸ್ ಆಫ್ ದ ಪ್ಲೇಸ್ ಇಟ್ ಇಸ್ ಎನ್. ಈ ಮ್ಯಾಗ್ನೆಟ್ ಬಂದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಮಾಡ್ತು. ಇಟ್ ಆಲ್ಟರ್ ದ ಸ್ಪೇಸ್ ಸೊ ದಟ್ ದ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ ಗಾಟ್ ಅಟ್ರಾಕ್ಟೆಡ್. ಸರಿನಾ? ಸೊ ಆ ಲೊಕೇಶನ್ ಇದೆಯಲ್ಲ, ಆ ಜಾಗದಲ್ಲಿ ಇದೆಯಲ್ಲ, ಆ ಜಾಗದಲ್ಲಿ ಇರೋದಕ್ಕೆ ಇದೆಲ್ಲ ಆಯಿತು. ಅದೇ ನಾನು ಮ್ಯಾಗ್ನೆಟ್ ಬೇರೆ ಕಡೆ ಇಟ್ಟಿದ್ರೆ ಇದಾಗ್ತಾ ಇರಲಿಲ್ಲ. ಬಿಕಾಸ್ ಆಫ್ ದ ಪೊಸಿಷನ್, ಆ ಇರೋವಂಥ ಆ ಜಾಗದಲ್ಲಿ ಇದೆಯಲ್ಲ, ಬಿಕಾಸ್ ಆಫ್ ದ್ಯಾಟ್ ಇದಕ್ಕೋಸ್ಕರ ಇದರಿಂದ ಇಟ್ ಮೂವ್ಸ್. ದಟ್ಸ್ ವೈ ಇಟ್ಸ್ ಕಾಲ್ಡ್ ಎಸ್ ಪೊಟೆನ್ಷಿಯಲ್ ಎನರ್ಜಿ ಬಿಕಾಸ್ ಆಫ್ ಪೊಸಿಷನ್. ಸರಿನಾ? ಇವಾಗ ಇದನ್ನೆಲ್ಲ ಸೇರಿಸಿ ನಾವು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಬಗ್ಗೆ ತಿಳ್ಕೊಬೋದು. ಹಾಂ, ಅರ್ಥ ಯಾವುದೇ ಒಂದು ವಸ್ತು, ಅರ್ಥ ಅಂತಲೇ ಅಲ್ಲ, ಭೂಮಿ ಅಂತಲೇ ಅಲ್ಲ, ಯಾವುದೇ ಒಂದು ವಸ್ತು ವಿಚ್ ಹ್ಯಾಸ್ ಮಾಸ್. ಮತ್ತೊಂದು ವಸ್ತು ಮಾಸ್ ಇರೋವಂಥ ವಸ್ತು ತಂದರೆ ಏನಾಗುತ್ತೆ ನಿಮ್ಗೆ ಗೊತ್ತಿದೆ ಇದು. ಇಫ್ ಇಟ್ಸ್ ಅಟ್ ರೆಸ್ಟ್ ಆ್ಯಂಡ್ ವೆನ್ ವಿ ಲೆಟ್ ಗೋ, ಅದನ್ನು ಬಿಟ್ಟಾಗ ಏನಾಗುತ್ತೆ? ಬೀಳುತ್ತೆ ಅದು. ಹೌದೋ ಅಲ್ವಾ? ಇವಾಗ ನೀವು ಒಂದು ಪೆನ್ನ ಹಿಡ್ಕೊಂಡು ಬಿಟ್ಟಾಗ ಏನಾಗುತ್ತೆ? ಅದು ಬೀಳುತ್ತೆ. ಸೊ ಹಿಡ್ಕೊಂಡಾಗ ಅದು ಎಲ್ಲೂ ಹೋಗಲ್ಲ, ಬಿಟ್ಟಿದ ತಕ್ಷಣ ಅದು ಹೋಗಿ ಶುರು ಮಾಡುತ್ತೆ. ಸೊ ಇಟ್ ಹ್ಯಾಸ್ ದ ಪೊಟೆನ್ಷಿಯಲ್ ಟು ಡೂ ಸಮ್ ವರ್ಕ್. ಕಾಸ್ ಏನಿದ್ರದ್ದು? ಕಾಸ್ ಏನಂತ ಹೇಳಿದ್ರೆ ಪೊಸಿಷನ್, ಆ ಜಾಗ. ಇದು ಇಲ್ಲಿಲ್ಲ ಅಂತ ಹೇಳಿದ್ರೆ, ಇಲ್ಲ ಒಂದು ಬೇರೆ ಕಡೆ ಇತ್ತು ಅಂತ ಹೇಳಿದ್ರೆ, ಮತ್ತು ಅದರ ಅಕ್ಕಪಕ್ಕ ದೇರ್ ವಾಸ್ ನೋ ಅದರ್ ಮಾಸ್ ಅಂತ ಹೇಳಿದ್ರೆ ಅದು ಎಲ್ಲೂ ಇರಲ್ಲ, ಎಲ್ಲೂ ಹೋಗಲ್ಲ. ಇಟ್ ವಿಲ್ ಬಿ ಅಟ್ ರೆಸ್ಟ್. ಹೌದಾ ಅಲ್ವಾ? ಇದನ್ನೆಲ್ಲ ನಾವು ಗ್ರಾವಿಟೇಷನಲ್ ಫೀಲ್ಡ್ ಅಂದರೆ ಗ್ರಾವಿಟೇಷನಲ್ ಚಾಪ್ಟ್ರಲ್ಲಿ ಚೆನ್ನಾಗಿ ನೋಡಿದ್ದೀವಿ ಇದನ್ನು. ಆಯಿತಾ? ಬಿಕಾಸ್ ಆಫ್ ಇಟ್ಸ್ ಪೊಸಿಷನ್, ಆ ಇರೋವಂಥ ಜಾಗದಲ್ಲಿ ಗ್ರಾವಿಟೇಷನಲ್ ಫೀಲ್ಡ್ ಇದೆ. ಬಿಕಾಸ್ ಆಫ್ ದ್ಯಾಟ್ ಆ್ಯಂಡ್ ಇಟ್ ಹ್ಯಾಸ್ ಮಾಸ್. ಈ ವಸ್ತು ಕೂಡ ಒಂದು ಈ ಮಾಸ್ ಇದೆ, ರೈಟ್? ಇಟ್ ಎಕ್ಸ್ಪೀರಿಯನ್ಸ್ ಸಮ್ ವೆಯ್ಟ್ ಅಲ್ವಾ? ಹಾಗಾಗಿ ಇಟ್ ಹ್ಯಾಸ್ ಸಮ್ ಪೊಟೆನ್ಷಿಯಲ್ ಟು ಡೂ ಸಮ್ ಕೈಂಡ್ ಆಫ್ ವರ್ಕ್. ಸೊ ಇದನ್ನೆಲ್ಲ ಈ ಥರ ರೀಸನಿಂಗ್ ಕೊಟ್ಟಾಗ, ದ ರೀಸನಿಂಗ್ ಬೀಯಿಂಗ್ ಗ್ರಾವಿಟಿ ಇದ್ದಾಗ ಇಟ್ ಇಸ್ ನೋನ್ ಎಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಇಲ್ಲಿ ರೀಸನಿಂಗ್ ಏನು? ಮ್ಯಾಗ್ನೆಟ್. ಸೊ ದಿಸ್ ಇಸ್ ವಿ ಕ್ಯಾನ್ ಟೆಲ್ ಇಟ್ ಎಸ್ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ.
ಗೊತ್ತಾಯ್ತಾ? ಸೊ ಪೊಟೆನ್ಷಿಯಲ್ ಎನರ್ಜಿ ಮತ್ತು ಗ್ರಾವಿಟಿ ಈ ಥರ ನೋಡಿ ಇಲ್ಲೇ ಹೇಳುತ್ತೆ ಎಲ್ಲನೂ. ಇಟ್ ಓನ್ಲಿ ಡಿಫೈನ್ಸ್ ಎವ್ರಿಥಿಂಗ್. ನೀವು ಒಂದು ಹೆಡ್ಡಿಂಗ್ ಓದಾಗೇ ಅದರಲ್ಲೇ ಅರ್ಥ ಆಗುತ್ತೆ ಏನಾಗ್ತಾಯಿದೆ ಅಂತ ಹೇಳಿ. ಬಿಕಾಸ್ ಆಫ್ ಗ್ರಾವಿಟಿ, ಇದರಿಂದಾಗಿ, ಬಿಕಾಸ್ ಆಫ್ ಇಟ್ ಹ್ಯಾಸ್ ಸಮ್ ಎನರ್ಜಿ, ಇಟ್ ಕ್ಯಾನ್ ಡೂ ಸಮ್ ವರ್ಕ್. ಗೊತ್ತಾಯ್ತಾ? ದಟ್ಸ್ ವೈ ಇಟ್ ಈಸ್ ಯುವರ್ ಗ್ರಾವಿಟೇಷನ್ ಪೊಟೆನ್ಷಿಯಲ್ ಎನರ್ಜಿ. Any object at a point above the ground would possess energy, and this energy is called as gravitational potential energy. The energy because of its position. Sari tane? Got it? So this is your gravitational potential energy. ಇವಾಗೆಲ್ಲ ಪಾಸ್ ಮಾಡ್ಕೊಂಡು ಎಲ್ಲ ಬರ್ಕೊಳ್ಳಿ. ಇವೆಲ್ಲ ಡೆಫಿನೇಷನ್ ಅದು ಇದು ಎಲ್ಲ ಕೇಳ್ತಾರೆ.